ಕಾಯ್ತಾ ಇದ್ದಾರೆ ಪೊಲೀಸ್. ಮಾಡಿಫೈಡ್ ಇದೆಯಾ? ಹಿಡ್ದಿಲ್ವಾ? ನಿಜಾಮ್ O10R ಏನೋ Z900. ದಿಸ್ ಈಸ್ ಒನ್ ಕ್ಲಾಸಿಕ್ 350. ಫಸ್ಟ್ ಸರ್ವಿಸ್ ಆಯಿತಾ? ಎಷ್ಟು ಸರ್ವಿಸ್? 6000 ಆಯಿತಾ? ಗುಡ್ ಮಾರ್ನಿಂಗ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಎನ್ಫೀಲ್ಡ್ ಲೈಫ್. ನನ್ನ ಹೆಸರು ಶೇಖ್ ಮೊಯ್ನ್. ಇಲ್ಲಿ ಮಾರ್ನಿಂಗು ನಾನು ಎಲ್ಲಿ ಹೋಗ್ತಾಯಿದ್ರಿ, ನನ್ನ ಫ್ರೆಂಡು, ನನ್ನ ಹೆಸರು ನಿಜಾಮ್ ಅಂದ್ಬಿಟ್ಟು, ತುಂಬ ದೊಡ್ಡವನು. ಅವನೊಂದು ಆಸೆ ಏನಂತ ಹೇಳಿದ್ರೆ ನಿಂಜಾ ಬೈಕ್ಸ್ ನೋಡಬೇಕು ಅಂತ. ನಿಂಜಾ ಬೈಕ್ ಅಂದರೆ ಸಖತ್ ಇಷ್ಟ ಅವನಿಗೆ. ಅವನ ಆಸೆ ಪೂರೈಸೋಣ ಅಂದ್ಬಿಟ್ಟು ಇಲ್ಲಿ ಏರ್ಪೋರ್ಟ್ ಟೋಲ್ ಹತ್ರ ಬೆಳಗ್ಗೆ ಲೈನಪ್ ಆಗುತ್ತಲ್ಲ ನಿಂಜಾ ಬೈಕ್ಸು, ಅದೇನಾದರೂ ನಮಗೆ ಸಿಗುತ್ತಾ ಇವತ್ತು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸಂಡೇ ಇವತ್ತು ಬೆಳಗ್ಗೆ 5:30 ಕಾಲ್ ಮಾಡಿಬಿಟ್ಟಿದ್ದ ಹೋಗೋಣ ಅಂತ. ಅದರಿಂದ ಕೆಳಗೆ ಕಾಯ್ತಾ ಇದ್ದಾನೆ. ರೀಸೆಂಟಾಗಿ ಒಂದು ಟ್ರಿಪ್ ಮಾಡ್ಕೊಂಬಂದೆ, ಚೈನ್ ಎಲ್ಲ ಕ್ಲೀನ್ ಮಾಡೋಕ್ಕಾಗಿಲ್ಲ. ಇದು ಬೀಚ್, ಇದು ಸ್ಯಾಂಡ್ ಹಂಗೆ ಉಳ್ಕೊಂಡಿದೆ ನೋಡಿ. ನಿಜ ಹಾಂ, ಬೆಳಗ್ಗೆ ಎದ್ದು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ತುಂಬ ದಿವಸದಿಂದ ಇವನಿಗೆ ಹೇಳ್ತಾನೆ ಇದೆ ಈ ಥರ ಗಾಡಿಗಳಲ್ಲಿ ಬರುತ್ತೆ ಅಂತ. ಇವನು ಹೋಗ್ಬೇಕು ಅಂತಿದ್ದ. ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ 9 ಗಂಟೆಗೆ ಬೇರೆ ಕೆಲಸ ಇದೆ, ಅದಕ್ಕಿಂತ ಮುಂಚೆ ಬಂದುಬಿಡ್ಬೇಕು. ಸೊ ಆಲ್ಮೋಸ್ಟ್ ಒಂದು 6:30 ಆಗ್ತಾ ಬಂತು. ಆಜಾತು ಆಂಟಿ, ಗಂಟೆಗೆ ಅಂತರಾತು. ವಾ, ರೋಡ್ ನೋಡಿ ಏನಾಗಿದೆ. ಅಲ್ಲಿ ನಿಂಜಾ ಅನ್ನೋದಕ್ಕಿಂತ ಸುಮಾರು ಸೂಪರ್ ಬೈಕ್ಸ್ಗಳು ಬರ್ತವೆ. ಇವನಿಗೆ ಎಸ್ಪೆಷಲಿ ನಿಂಜಾ ಇವೆಲ್ಲ ಇಷ್ಟ. ಸೊ ಮಕ್ಕಳಿಗೆ ಆಸೆ ಇದ್ದಿರುತ್ತಲ್ಲ ಆ ಗಾಡಿ ಈ ಗಾಡಿ ಅಂತ. ನನಗೆ ಅದೆಲ್ಲ ನಿಂಜಾ ಎಲ್ಲ ಇರಲಿಲ್ಲ, ಎನ್ಫೀಲ್ಡ್ ಇತ್ತು ಅಷ್ಟೇ. ಯಾವಾಗ ನಾನು PU ಇರ್ಬೇಕಾದ್ರೆ ಒಂದು ಆಸೆ ಉಟ್ಕೊಂತು. ಬಿಟ್ಟರೆ ಈ ವಯಸ್ಸಲ್ಲೆಲ್ಲ ಗಾಡಿಗಳು ಹಿಂಗೆ ಇರ್ತವೆ, ಹಿಂಗೆ ಮಾಡಬೇಕು ಅನ್ನೋದೇ ನಮಗೆ ಐಡಿಯಾ ಇರಲಿಲ್ಲ. ಇವಾಗಿನ ಕಾಲದಲ್ಲಿ ಯೂಟ್ಯೂಬ್ ಬಂದಿರೋದ್ರಿಂದ ಸುಮಾರು ವ್ಲಾಗ್ಸ್ ಅದು ಇದು ನೋಡಿಕೊಂಡು ಹಿಂಗೆ ಗಾಡಿಗಳು ಇರ್ತವೆ ಅಂತ. ಯಾವಾಗಲೂ ನಿಂಜಾ H2 ಅಂತಿರ್ತಾನೆ, ಬಟ್ ಐ ಡೋಂಟ್ ಥಿಂಕ್ H2 ಇಲ್ಲೆಲ್ಲ ಸಿಗುತ್ತೆ ಅಂತ. ಇಂಡಿಯನ್ ZX 10R 6R 4R 650 300 ಇವೆಲ್ಲ ಐಡಿಯಾ ಇದೆ. ಬಟ್ ಇಲ್ಲಿ ಮೋಸ್ಟ್ ಪ್ರಾಬ್ಲಿ 4 ಸಿಲಿಂಡರ್ ಇಂಜಿನ್ಗಳೇ ಬರೋದು. 6R ಅಥವಾ 10R 4Rs, ಆಮೇಲೆ ಡುಕಾಟಿ ಇವೆಲ್ಲ ಬರುತ್ತೆ. ಸ್ವಲ್ಪ ಬೇಗನೆ ಹೋಗಬೇಕು. ಅವರು ಸ್ಟಾರ್ಟ್ ಮಾಡಿದ್ರೆ ರೈಡ್ ಅಲ್ಲಿಂದ ಮೂವ್ ಆಗಿಬಿಡ್ತಾರೆ. ನಮ್ಮ ಮನೆ ಮುಂದೆ ಯಲಹಂಕ ಮೇನ್ ರೋಡ್ MS ಪಾಳ್ಯ ಬರುತ್ತೆ. ಇಲ್ಲಿಂದ ಏರ್ಪೋರ್ಟ್ ಟೋಲೆಲ್ಲ ಒಂದು 15-20 ಮಿನಿಟ್ಸ್ಗೆಲ್ಲ ಹೊರಟೋಗ್ಬಿಡ್ಬೋದು. ಇನ್ಫ್ಯಾಕ್ಟ್ ಏರ್ಪೋರ್ಟ್ ಒಳಗೇ 20-30 ಮಿನಿಟ್ಸ್ ಹೊರಟೋಗ್ಬಿಡ್ಬೋದು ಖಾಲಿ ಇದ್ರೆ. ಈ ಥರ ಅಂತೇನು ದೂರ ಇಲ್ಲ. ಇದೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಲಹಂಕ ತುಂಬ ದೂರ, ಊರು ಆಚೆ ಇದೆ ಅಂತ ಹೇಳ್ತಾರೆ ಜನ. ಅದು ಆ್ಯಕ್ಚುಲಿ ಒಂದು ಪ್ಲಸ್ ಪಾಯಿಂಟು ಆಗುತ್ತೆ. ಒಂದು ಏರ್ಪೋರ್ಟಿಗೆ ಹತ್ರ ಇಲ್ಲ, ನಾನು ಏರ್ಪೋರ್ಟ್ಗೆ ಓಡಾಡೋದೇ ಇಲ್ಲ. ನಿನ್ಗೆ ಏನಪ್ಪ ಹತ್ರ ಇಟ್ಕೊಂಡು ಏನು ಮಾಡ್ತೀಯ ಅಂದರೆ, ನೀವು ಎಲ್ಲಾದರೂ ಲಾಂಗ್ ರೈಡ್ ಹೋಗಬೇಕು ಅಥವಾ ಡ್ರೈವ್ ಹೋಗಬೇಕು ಅಂತ ಹೇಳಿದ್ರೆ ಖಾಲಿ ರೋಡ್ಗಳು ಸಿಗೋದು ಸಿಟಿಯಲ್ಲಿದ್ದರೆ ತುಂಬ ಕಷ್ಟ. ಯಶವಂತಪುರಲ್ಲಿದ್ದರೆ ನೀವು ಈ ಕಡೆ ಯಲಹಂಕ ಮೇನ್ ರೋಡ್ ಟಚ್ ಮಾಡಬೇಕು, ಇಲ್ಲ ಆ ಕಡೆ ಮೈಸೂರು ರೋಡ್ ಟಚ್ ಮಾಡಬೇಕು. ಇವಾಗ ಅಲ್ಲೂ ಫೈನ್ಗಳಾಗ್ತಾ ಇದ್ದಾರೆ ಓವರ್ ಸ್ಪೀಡ್ ಮಾಡಿದ್ರೆ, 180 ಮೇಲೆ ಹೋದರೆ. ಬಟ್ ಇಲ್ಲಾದರೆ ನೀವು ಟಚ್ ಮಾಡಿದ ತಕ್ಷಣ ಈ ಒಂದು ಟೋಲ್ ಕಟ್ಬಿಟ್ರೆ ಸೀದಾ ಆಂಧ್ರ ಅನಂತಪುರ ಕಡೆ ಹೋಗೋವರೆಗೂ ಬೇರೆ ಯಾವುದೂ ಟೋಲ್ ಇಲ್ಲ. ಆರಾಮಾಗಿ ಏನು ಟೆನ್ಷನ್ ಇಲ್ದಂಗೆ ರೈಡ್ಗಳು ಮಾಡ್ಬೋದು. ಯಾವಾಗಾದ್ರು ಬೋರ್ ಹೊಡಿತು ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ, ಸೀದಾ ಒಂದು ಲಾಂಗ್ ಡ್ರೈವ್ ಅಥವಾ ರೈಡ್ ಹೋಗ್ಬಿಡ್ತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಎಲಿಮೆಂಟ್ಸ್ ಮಾಲು, ಆ ಮಾಲು, ಮಾಲ್ ಆಫ್ ಫಿಶ್ ಎಲ್ಲ ಓಪನ್ ಆಗಿಬಿಟ್ಟಿದೆ. ಏನು ನಮಗೆ ತುಂಬ ದೂರ ಅನಿಸಲ್ಲ. ನಮ್ಮ ಸಿಟಿ ಒಳಗಿರೋ ಫ್ರೆಂಡ್ಸ್ಗಳು ದೂರ ಆಗ್ತಾರೆ ಅಷ್ಟೇ, ಹೊರತು ಬೇರೆ ಎಲ್ಲ ಹತ್ರನೇ ಇದೆ. ನೋಡಿ, ಇದೆ ಗ್ಯಾಲರಿಯಾ ಮಾಲು. ಏನು ಚೇದಾಗ್ರಪ್ಪ ಗಾಡಿ ಮಸ್ತ್. ಇಲ್ಲೇ ಒಂದು ಗಾಡಿ ಕಾಣ್ತಾ ಇದೆ, ಗಾಡಿ ಮೇಲೆ ಗಾಡಿ, ಗಾಡಿ ಮೇಲೆ ಗಾಡಿ. ಇನ್ನೇನು ಟೋಲ್ ಹತ್ರ ಬಂದಿದ್ದೀವಿ. ಮೊಮೆಂಟ್ ಆಫ್ ಟ್ರೂತ್. ಗಾಡಿಗಳು ಇದೆಯೋ ಎಲ್ಲೋ ಗೊತ್ತಿಲ್ಲ. ಯೂಶಲಿ ರ್ಯಾಂಡಮ್ ಆಗಿ ಯಾವ್ದಾದ್ರು ಒಂದು ಗ್ಯಾಂಗ್ ಬಂದು ನಿಲ್ಸಿರುತ್ತೆ. ಪೊಲೀಸ್ ನಿಲ್ಲಿಸ್ಬಿಟ್ಟವ್ರೆ. ಕಾಯ್ತಾ ಇದ್ದಾರೆ ಪೊಲೀಸ್. ಹೋದ್ವಾರ ಬಂದಾಗ ತುಂಬಿಕೊಂಡಿದ್ದು ನಿಂಜಾಗಳು. ಫೋಟೋಸು ತೆಗೆದಿದ್ದೆ ನಾನು. ಪಾಪ ನಿಜಾಮ್ ಬೇಜಾರು ಮಾಡ್ಕೊಂಬಿಟ್ಟಿದ್ದಾನೆ. ನಂಬರ್ ಪ್ಲೇಟ್ ಇರಲ್ಲ, ಇಲ್ಲ ಅಂತ ಹೇಳಿದ್ರೆ ಎಕ್ಸಾಸ್ಟ್ ಚೇಂಜ್ ಮಾಡಿರ್ತಾರೆ. ಅದರಿಂದ ಗಾಡಿಗಳು ಕಡಿಮೆ ಆಗಿದೆ ಅನಿಸುತ್ತೆ. ನೋಡಿ, ಅಲ್ಲೇ ಇಬ್ಬರು ಕಾಪ್ಸ್ ನಿಂತವ್ರೆ. ನಾವು ಬಂದಾಗಲೇ ನೋಡ್ತಾ ಇದ್ರು ಆ ಕಡೆ ಈ ಕಡೆ ಯಾರಾದರೂ ಏನಾದ್ರು ಚೇಂಜ್ ಮಾಡಿದಾರ ಅಂದ್ಬಿಟ್ಟು. ಒಬ್ಬ ಬಂದು ನೋಡ್ಕೊಂಡಿದ್ದಾನೆ ಅಂದರೆ ಗ್ರೂಪಲ್ಲಿ ಹಾಕ್ಬಿಟ್ರೆ ಇನ್ನೆಲ್ಲ ಬೇರೆದೆಲ್ಲ ಬರೋಲ್ಲ.
ಮೂಸಾ ನಿಜಾಮ್ ಪೊಲೀಸು ಫಾಲೋ ಮಾಡ್ಕೊಂಡು ಹೋದ್ರು ಪೊಲೀಸು. ಸ್ವಲ್ಪ ಮುಂದೆ ಹೋಗೋ ಅಡ್ಡ ಆಗ್ತಾರೆ ಅನ್ಸುತ್ತೆ. ನಿಂಜಾ 300 ನಿಜಾಮ್, ನಿಂಜಾ 300 ಬನ್ನಿ. ಆಯಿತು, ಯಾವುದೋ 300 ಒಂದು ಬಂದಿದೆ, ರಿವ್ಯೂ ಕೇಳ್ಕೊಂಬರೋಣ ಬನ್ನಿ. 650 ನಿಂಜಾ 650. ಯಾವುದು ಮಾಡಿಫೈಡ್ ಇದೆಯಾ ಬ್ರೋ? ಮಾಡಿಫೈಡ್ ಇದೆಯಾ? ಹಿಡ್ದಿಲ್ವಾ? ಅದು ಹೈ ಗೇರಲ್ಲಿ ಇದು ಮಾಡಬೇಕು. ಹಾಂ, ಓಕೆ. ಸುಮ್ಮನೆ ಇದು ಮಾಡಿ ಸೌಂಡ್ ಬಂದರೆ ನಿಲ್ಲಿಸ್ತಾರಂತನಾ? 6R ಸಾರಿ, ನಾಟ್ 10R, 6R. यहाँ 10R वहाँ है देख निज़ाम, वो 10R वहाँ है ना, वो ये Z900. ಆಶ್ಚರ್ಯಚಕಿತನಾಗಿ ನೋಡ್ತಾ ಇದ್ದಾನೆ. ಇವನು ನಂಬರ್ ಪ್ಲೇಟ್ ಬಗ್ಸಿದ್ದಾನೆ 0007. ಆಲ್ಮೋಸ್ಟ್ एक 11 to इधर वो Z900 वो एक 13 to 15 lakhs होता वो गाड़ी. साइलेंसर मॉडिफाइड रहता मैं वो गाड़ी को एक बार रेट करना. ऐसा सभी नहीं पूछना बा. ब्लॉग्स इन ड्रैग रेसा ಯೂಶಲಿ ಇಲ್ಲಿ ಬಂದು ನಿಲ್ಲಿಸ್ಬೇಕು, ಯಾರು ನಿಲ್ಲಿಸ್ತಾನೆ ಇಲ್ಲ. ಬ್ರೋ ಯಾರು ಓನರ್? ಹೇಗಿದೆ ಬ್ರೋ ರಿವ್ಯೂ? ಚೆನ್ನಾಗಿದೆ ರಿವ್ಯೂ. ಆ ಪಂಚ್ ಇದೆಯಾ, ಫೀಲ್ ಇದೆಯಾ ಓಡಿಸ್ಬೇಕಾರೆ? ಹಾಂ, ಏನಿಲ್ಲ ಟಾರ್ಕಾ? ಓಕೆ. ಎಷ್ಟು 26 NM ಇದು ಟಾರ್ಕು? ಓಕೆ. ರೇಡಿಯೇಟರ್ ಗಾರ್ಡ್ ಹಾಕ್ಸಿದ್ದೀರಾ? ಆಯಿತು, ಒಂದು ಕೂರ್ಬೋದಾ ಇವರು? ಏನು ಎಕ್ಸ್ಪ್ರೆಷನ್ ಕೊಡ್ತಾವ ನೋಡಿ ಅವನು. ಡುಕಾಟಿ. ಇದು ಬಂದು ಕವಾಸಕಿ ನಿಂಜಾ ಅಲ್ಲೇ ಸ್ಟಾರ್ಟಿಂಗ್ ಸೀರೀಸು. 39.9 BHP ಬರುತ್ತೆ, 26 NM ಟಾರ್ಕ್ ಬರುತ್ತೆ. ಅದು ಬಿಟ್ಟರೆ ಇದು ಬಂದು ಲೈಮ್ ಗ್ರೀನು, KRT ಎಡಿಷನ್ ಅಂತಲೇ ಹೇಳ್ಬೋದು. ಈ ಒಂದು ಪ್ಯಾಟರ್ನ್ ಬಂದುಬಿಟ್ಟು ZX10R 6R ಆ ಸೀರೀಸಲ್ಲಿ ಬರ್ತಾ ಇದ್ದಿದ್ದು. 300 ಹೊಸದಾಗಿ ಬಿಟ್ಟಿರೋ ಸ್ಕೀಮ್ ಇದು 2024. ಇದು BS6 E20 ಬರುತ್ತೆ ಇಂಜಿನು. ಇದು ಸ್ಲೈಡ್ರು ಎಕ್ಸ್ಟೀರಿಯರ್ ಆಮೇಲೆ ಹಾಕ್ಸಿರೋದು. ಈ ಫ್ರೇಮ್ಸ್ ಎಲ್ಲ ತೆಗೆದು ಹಾಕ್ತಾರೆ. ಈ ಫ್ರೇಮ್ ನೋಡಿ ತುಂಬ ಸ್ಟರ್ಡಿ ಆಗಿದೆ, ಒಳ್ಳೆ ಫೀಲ್ ಇದೆ ಗಾಡಿ. ಬಟ್ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಒಂದು ಕಷ್ಟ. ಫ್ರೇಮ್ ಸ್ಲೈಡ್ರ್ ಎಷ್ಟಾಯಿತು? 7,000. ಹೌದಾ? ಎಲ್ಲಿ ಹಾಕ್ಸಿದ್ರಿ? ಬಟ್ ಮೈಲೇಜ್ ಏನು ಕೊಡ್ತಾ ಇದೆ? ಅವ್ರು 25 ಕೊಡುತ್ತಾ? ಏನು ವರ್ಸ್ಟ್ ಕಂಡೀಷನಲ್ಲೂ 25? ಸಿಟಿಯಲ್ಲೂ ಟ್ರಾಫಿಕ್ ಜಾಸ್ತಿ ಇದ್ದರೆ 20-22, ಇಲ್ಲಾಂದರೆ 25. ಓಕೆ. ಲಾಂಗ್ ಏನು ಮಾಡಿದ್ರು ಅಷ್ಟೇ ಬರೋದು. 25. ಓಕೆ. ರೋಡ್ ಪ್ರೆಸೆನ್ಸ್ ಹಂಗೆ ನೋಡಿದ್ರೆ 457ಗಿಂತ ನಿಂಜಾ ಬೆಟ್ರ್ ಅಲ್ವಾ? ಬಟ್ ಅದು 5 lakhs ಆಗುತ್ತೆ 457. 5.25. ಪಿಕಪ್ ಎಲ್ಲ ಚೆನ್ನಾಗಿದೆ, ಬಟ್ ಅಗೇನ್ ಅದು ಮೈಲೇಜು ಡ್ರಾಪ್ ಆಗುತ್ತಂತೆ. ಆ ಥರ ಪಿಕಪ್ ಇದ್ದಾಗ ಮೈಲೇಜ್ ಒಂದು ಪ್ರಾಬ್ಲಮ್ 5 ಡ್ರಾಪ್ ಆಗ್ಬೋದು. ಗ್ರೌಂಡ್ ಕ್ಲಿಯರೆನ್ಸು ನಮ್ಮ ರೋಡ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗತ್ತಾ? ಈ ನಾರ್ಮಲ್ ಹಂಪ್ಗಳು ಬಂದ್ರೂ ತುಂಬ ಸ್ಲೋ ಮಾಡಬೇಕಾ? ನಾರ್ಮಲ್ ಹಂಪ್ ಏನಾಗಲ್ಲ. ಓಕೆ. ಸ್ವಲ್ಪ ಜಾಸ್ತಿ ಇದ್ದರೆ ಅದು ಕ್ರಾಸಲ್ಲಿ ಹೋಗ್ಬೇಕಾ? ಶೇರ್ ಮಾಡ್ಕೊಂಡು ಹೋಗ್ಬೇಕು. ಓಕೆ. ಕೆಲವೊಂದು ನಾನು ಜನ ಕೊಟ್ಟಿದ್ರೆ ಅಲ್ಲೇ ಪ್ರಾಬ್ಲಮ್ ಇದೆ. ಓಕೆ ಮ್ಯಾನೇಜ್ ಆಗುತ್ತಾ? ಯೂಶಲಿ ಕೋಲ್ಡ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 2000 RPM ಬರುತ್ತೆ. ಈಗ ನೋಡಿ 1000ಗೆ ಬಂದಿದೆ. ಐಡಲ್ ಸ್ಟಾರ್ಟ್ ಮಾಡಿದ್ರೆ ಬರುತ್ತಲ್ಲ, ಬೆಳಗ್ಗೆ ಸ್ಟಾರ್ಟ್ ಮಾಡಿರ್ತೀರಲ್ಲ, ಮಿನಿಟ್ ಕೋಲ್ಡ್ ಸ್ಟಾರ್ಟ್ ಸಾಕಾ? A7C. This is one classic 350 lens and this. Yeah, the visual lenses and all. I have, yeah. ನಾನು ನಿಂಜಾ ನೋಡಿಕೊಂಡು ಇಲ್ಲಿ ಬೆನ್ಸ್ ನಿಂತಿರೋದೇ ನೋಡಿಲ್ಲ. ಇವಾಗ ಜಸ್ಟ್ ಅವ್ರು ಮಾತಾಡ್ಬೇಕಾದ್ರೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇದು ಬಂದು ಮುಂದೆ ವೀಲ್ ಬಂದು 110, ಹಿಂದೆ 140 ಬರುತ್ತೆ. ಎಕ್ಸಾಸ್ಟನ್ನ ಚೇಂಜ್ ಮಾಡೋಣ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹಾಂ, 5000 ಆದಮೇಲೆ. ಓಕೆ. ಫಸ್ಟ್ ಸರ್ವಿಸ್ ಆಯಿತಾ? ಎಷ್ಟು ಸರ್ವಿಸ್? 6000 ಆಯಿತಾ? ಹಾಂ, ಹೌದೌದು, ಫ್ರೀ ಸರ್ವಿಸ್ ಕೊಡಲ್ಲ. ರೈಟ್. ಆ್ಯಕ್ಚುಲಿ ನನಗೆ ಹ್ಯಾಲೋಜನ್ನು ಒಂಥರ ಬೇರೆ ಲುಕ್ ಇದೆ.
ಬಟ್ ಅದು ಜನ ಇಷ್ಟಪಡಲ್ಲ. ಓಲ್ಡ್ ಸ್ಕೂಲ್ ಕೇಳೋರ್ಗೋಸ್ಕರ ಬದುಕಕ್ಕಾಗಲ್ಲ. ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಕ್ಲಾಸಿಕ್ 350 ಯೂಸ್ ಮಾಡೋದು. ಅದ್ರಲ್ಲಿ ನೋಡಿ ನನಗೆ ಇದೇ ಇಷ್ಟ ಆಗ್ತಿದೆ, ಹ್ಯಾಲೋಜನೇ. ಸಿಟ್ಟಿಂಗ್ ಪೊಸಿಷನ್ ಸೂಪರ್ ಇದೆ ಅಲ್ಲ. ಎಂಥ ಶಾರ್ಟ್ ರೈಡರ್ ಇದ್ರೆ ಕ್ರೇಜಿ ಹೈಟ್. ಹುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಹಿಂದೆ ಹಾಂ ಅದು ಬಂಜಿಗ. ಓಕೆ, ನೈಸ್. ಇದೇನೋ ತೆಗ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ? ಗ್ಯಾಬ್ರೇಲ್ ತೆಗಿಯೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ? ಓಕೆ ರೇವ್ ಮಾಡಿ ಒಂದ್ಸಲ ನೋಡೋಣ. ಮಕ್ಕಳು ಚೆನ್ನಾಗಿದೆ ಅಲ್ವಾ ಎಕ್ಸಾಸ್ಟ್ ನೋಟು? ಓಕೆ, ಫಸ್ಟ್ ಸರ್ವಿಸ್ ಆಗೋವರೆಗೂ ಎಷ್ಟು RPM ಮೇಂಟೈನ್ ಮಾಡಬೇಕು? 6000ವರೆಗುನಾ? ಓಕೆ ನೈಸ್ ಮೀಟಿಂಗ್. ಇದರಲ್ಲಿ ಆ್ಯಕ್ಚುಲಿ BS6 ನಾರ್ಮ್ಸ್ ಪ್ರಕಾರ ತುಂಬ ಸೈಲೆಂಟ್ ಮಾಡಿರ್ತಾರೆ. ಅಕಸ್ಮಾತ್ ಇದನ್ನು ಎಕ್ಸಾಸ್ಟ್ ಚೇಂಜ್ ಮಾಡಿದ್ರೆ ಕ್ರೇಜಿ ಸೌಂಡ್ ಬರುತ್ತೆ. ಇನ್ಫ್ಯಾಕ್ಟ್ ಯಾವುದೇ ಗಾಡಿ ಹಂಗೆ ನೋಡಿಕೊಂಡ್ರು ಹೈ ರೇಂಜ್ ಮಾಡಲ್ ತೊಗೊಂಡ್ರು ನೀವು ಆ ಸೌಂಡ್ಗಳು ಬರೋಲ್ಲ. ಇದು ನೀವು ಸೈಲೆನ್ಸರ್ ಚೇಂಜ್ ಮಾಡಿದ್ಮೇಲೆ ಆ ಸೌಂಡ್ ನೋಟ್ ಬರೋದು. ಇನ್ನೊಂದು ಏನಂತ ಹೇಳಿದ್ರೆ ಅದು ನೋಟ್ ಚೇಂಜ್ ಮಾಡೋದು ಕಂಪನಿಯವ್ರ ಪ್ರಕಾರನೇ 4 to 5 ಕಿಲೋಮೀಟರ್ಸ್ ಮೈಲೇಜ್ ಅಲ್ಲೇ ಡ್ರಾಪ್ ಆಗಿಬಿಡುತ್ತೆ. ಇನ್ನೊಂದು 6000 5000 ಕಿಲೋಮೀಟರ್ಸ್ ಆದಮೇಲೆ ಚೇಂಜ್ ಮಾಡಿದ್ರೆ ಒಳ್ಳೇದು. ಬಿಕಾಸ್ ಇಂಜಿನ್ಗೂ ಏಟ್ ಆಗೋದಿಲ್ಲ. ತುಂಬ ಜನ ಇಂಜಿನ್ಗೆ ಏನು ಏಟ್ ಬೀಳಲ್ಲ ಎಕ್ಸಾಸ್ಟ್ ಚೇಂಜ್ ಮಾಡಿದೆ ಅನ್ಕೊತಾರೆ. ಬಟ್ ಎಕ್ಸಾಸ್ಟ್ ಚೇಂಜ್ ಮಾಡಿದ್ರೆ ಆಬ್ವಿಯಸ್ಲಿ ನಮಗೆ ಅದು ಏನು ಕಂಬಷನ್ ಆದಮೇಲೆ ಆಚೆ ಬಿಡ್ತಾ ಇದೆ ಅಷ್ಟೇ ಅಲ್ವಾ ಅಂತ ಅನ್ಕೊತೀವಿ. ಬಟ್ ಕಂಬಷನ್ ಆದಮೇಲೆ ಬಿಡೋದಕ್ಕಿಂತ ಇಂಜಿನ್ ಮೇಲೂ ತುಂಬ ವ್ಯತ್ಯಾಸ ಬೀಳುತ್ತೆ. ಅಷ್ಟೇ ಯಾಕೆ ನಮ್ಮ ಕ್ಲಾಸಿಕ್ 350 ನಾನು ಸ್ಟಾಕ್ ಸೈಲೆನ್ಸರಿಂದ ಯಾರಾದರೂ ನಮ್ಮ ಶಾರ್ಟ್ ಬಾಟಲ್ ಅಥವಾ ಲಾಂಗ್ ಬಾಟಲ್ ಏನಾದ್ರು ಹಾಕಿದಾಗ ವಾಪಸ್ ಸ್ಟಾಕ್ ಹಾಕಿದಾಗೇ ಅದ್ರ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಅವ್ರ ಓನರ್ ಪ್ರಕಾರ ಅಪ್ರಿಲಿಯಾ 457 ಇವಾಗ ಇರೋ ಬೆಸ್ಟ್ ಗಾಡಿ ಅದ್ರ ಬದಲು ಅಂತ ಹೇಳ್ತಾರೆ. ಬಟ್ ನಾನು ಕೇಳಿದ್ರೆ ರೋಡ್ ಪ್ರೆಸೆನ್ಸ್ ಎಲ್ಲ ಅಪ್ರಿಲಿಯಾಗಿಂತ ನಿಂಜಾನೇ ಚೆನ್ನಾಗಿ ಬರುತ್ತೆ. ಅಪ್ರಿಲಿಯಾ ಅಂದ ತಕ್ಷಣ ನನಗೆ ಸ್ಕೂಟ್ರೇ ನ್ಯಾಪ್ ಬರುತ್ತೆ. ಇಲ್ಲೇ ನಿಂತೆ ನೋಡಿ, ಅದೇ ಥರ ಮೈಂಡ್ ಸೆಟ್ ಬರುತ್ತೆ ಅಪ್ರಿಲಿಯಾ ಬ್ರ್ಯಾಂಡಿಂಗ್ ಅಂದಿದ ತಕ್ಷಣವೇ. ನಾನು ಇಲ್ಲೇ ಒಂದು ಅಪ್ರಿಲಿಯಾ 457 ಮೊನ್ನೆ ನೋಡಿದೆ. ಬಟ್ ಏನು ಅಷ್ಟು ಪ್ಲೀಸಿಂಗ್ ಅನಿಸಿಲ್ಲ ರೋಡ್ ಪ್ರೆಸೆನ್ಸ್ ನನಗೆ ಗಾಡಿ. ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಬೋದಲ್ಲಿ, ಬೇರೆ ಕಲರ್ ಇದೆ, ವೈಟ್ ಎಲ್ಲ ಸೂಪರಾಗಿ ಕಾಣುತ್ತೆ. ಬಟ್ ಏನೋ ಗೊತ್ತಿಲ್ಲ, ಅಪ್ರಿಲಿಯಾ ಅದು ಏನು ನೋಡಿದ್ರೇ ನನಗೆ ಈ ಗಾಡಿಗಳು ನ್ಯಾಪ್ಕೊ ಬರ್ತವೆ. ಮೋರೋವರ್ ಅದು ಇನ್ನೂ ಪವರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮೈಲೇಜನ್ನು ಆಬ್ವಿಯಸ್ಲಿ ಡ್ರಾಪ್ ಆಗುತ್ತೆ. ಆನೆ ತೊಗೊಳೋದಲ್ಲ ಸಾಕೋದು ಇಂಪಾರ್ಟೆಂಟ್ ಅನ್ನೋದಕ್ಕೆ ಅದು ಒಳ್ಳೆ ರೀಸನ್ ನೋಡಿ. ಇದು ಬಂದು ಜಸ್ಟು 300 cc ಇಂಜಿನು, ಎಂಟ್ರಿ ಲೆವೆಲ್ ಇಂಜಿನ್ ಆದರೂ ಸಹ ಇದರದ್ದು ಕಾಸ್ಟ್, ಸರ್ವಿಸ್ ಕಾಸ್ಟು 6000 ಆಗಿದೆ ಫಸ್ಟ್ ಒನ್ನು. ಅದು ಮಿನಿಮಮ್ ಹೇಳ್ತಾ ಇರೋದು. ಅವ್ರಿಗೆ ಏರ್ ಫಿಲ್ಟರ್ ಏನಾದರೂ ಚೇಂಜ್ ಮಾಡಿದ್ರೆ ಅದು ಇದು ಅಂತ ಹೇಳಿದ್ರೆ 8,000 to 10,000 ಟಕ್ಕನಂಗೆ ಹೋಗ್ಬಿಡುತ್ತೆ. ಅದು ಬೇರೆ ಗಾಡಿಗಳು 10,000ಕ್ಕೆ ಚೇಂಜ್ ಆಗುತ್ತೆ. ಇವೆಲ್ಲ ಸರ್ವಿಸ್ಗಳು 10,000ಕ್ಕೆ ಬರುತ್ತೆ. ಬಟ್ ಈ ಗಾಡಿಗಳು ಕವಾಸಕಿ ನಿಂಜಾಗಳಲ್ಲಿ 6,000 ಅಥವಾ 6 ತಿಂಗಳು. ಸೊ ಎಂಡ್ ಆಫ್ ದ ಇಯರ್ ಯು ವಿಲ್ ಎಂಡ್ ಅಪ್ ಹ್ಯಾವಿಂಗ್ 2 ಸರ್ವಿಸಸ್. ಅದ್ರ ಕಾಸ್ಟ್ ನಿಮಗೆ ಮಿನಿಮಮ್ ನೀವೇನು ಎಂಟ್ರಿ ಲೆವೆಲ್ ಗಾಡಿಗಳು ಹೋದ್ರೂ ಸಹ 20,000 to 25,000 ಆಗೇ ಆಗುತ್ತೆ. ಸೊ ಅದೇ ಸೇಮ್ ಡೈಲಾಗ್. ಮತ್ತೆ ಆನೆ ಸಾಕೋದು ಇಂಪಾರ್ಟೆಂಟು. ಎಂಟ್ರಿ ಲೆವೆಲ್ ಗಾಡಿಗಳಲ್ಲೇ ನೋಡಿ 20 ಅಥವಾ 22 ಅಥವಾ 25 kmph ಅಷ್ಟೇ ಬರೋದು. ಇವತ್ತು ZX ಟರ್ನರ್ ಒಂದೇ ಬಂದಿದ್ದು. ಒಂದು ZX ಟರ್ನರ್, ಒಂದು ZX 6R 300 ಒಂದು 2 ನೋಡಿದೆ. ಹಳೆ ಮಾಡಲ್ ಒಂದು 2024 ಮಾಡಲು. ಬಿಟ್ಟರೆ ನಿಂಜಾ Z900 ಒಂದು ನೋಡಿದೆ. ಇನ್ನು ಡ್ಯೂಕ್ 250 ಇದನ್ನು ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡಿದೆ ನಾನು. ಬಟ್ ಆ ಫೀಲ್ ಇಲ್ಲ ಗಾಡಿಯಲ್ಲಿ. ಒಂಥರ ಎಲೆಕ್ಟ್ರಿಕ್ ಗಾಡಿ ಥರ ಸ್ವಿಂಗ್ ಅಂತ ಮೂವ್ ಆಗಿಬಿಡುತ್ತೆ. ಎಸ್ಪೆಷಲಿ ಆಚೆಯಿಂದ ನೋಡೋಕ್ಕೆ ಚೆನ್ನಾಗಿದೆ ಗಾಡಿ. ಬಟ್ ಒಳಗಿಂದ ಕೂತ್ಕೊಂಡು ನಾವು ಓಡಿಸ್ಬೇಕಾದ್ರೆ ಆ ಫೀಲ್ ಇಲ್ಲ. ಏನಕ್ಕ ನಕ್ಕೋ ಕಾಬಾ. ಹಳೆ ಡ್ಯೂಕ್ 200 ನನ್ನ ಕೇಳಿದ್ರೆ ಈ ಹಳೆ ಗಾಡಿಗಳೇ ಚೆನ್ನಾಗಿತ್ತು. ಎಕ್ಸಾಸ್ಟ್ ನೋಟ್ ಚೆನ್ನಾಗಿತ್ತು. ಈ ಹೊಸದಾಗಿ ಬಂದಿರೋದು ಸ್ವಿಂಗ್ ಅಂತ ಹೋಗ್ಬಿಡುತ್ತೆ. ಯೂಟರ್ನ್ ತೊಗೊಳ್ಳೋದು ಅಂತ ನೋಡ್ತಾ ಇದ್ದೀನಿ. ಸೊ ಈ ವಿಡಿಯೋಲಿ ಇಷ್ಟೇ ಗೈಸ್. ಜಸ್ಟ್ ಒಂದು ಕ್ವಿಕ್ ರೌಂಡ್ ಬಂದಿಲ್ಲಿ ಗಾಡಿಗಳು ನೋಡಬೇಕಿತ್ತು. ಯೂಶ್ವಲಿ ಇಲ್ಲಿ ಲೈನಪ್ ಮಾಡ್ತಾರೆ. ಇನ್ನು ಮುಂದೆ ಹೋದರೆ ಅಲ್ಲೆಲ್ಲಾದರೂ ಲೈನಪ್ ಮಾಡಿರ್ತಾರೆ ಮೋಸ್ಟ್ ಪ್ರಾಬ್ಲಿ ನನ್ನ ರೀಲ್ಸ್ ಕೆಳಗೆ. ಬಟ್ ನನಗೆ ಅಷ್ಟು ಟೈಮ್ ಇಲ್ಲ. ಇವತ್ತು ಸ್ವಲ್ಪ ಎಲ್ಲ ಹೋಗೋದಿದೆ. ಸಮ್ಡೇ ಶೋರ್ ಹೋಗೋಣ. ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಗೈಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಬೆಳೆಸಿ, ಕನ್ನಡ ಬಳಸಿ, ಕನ್ನಡ ಉಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.